ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಮತ್ತು ಜನವಿರೋಧಿ ನಿರ್ಧಾರಗಳಿಂದಾಗಿ ದೇಶಾದ್ಯಂತ ಅಡುಗೆ ಅನಿಲ ಕ್ಷಾಮ ತಲೆದೋರಿದ್ದು ಜನಸಾಮಾನ್ಯರು ಹಸಿವಿನಿಂದ ತತ್ತರಿಸುವಂತಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಯಡರಂಗದ ವತಿಯಿಂದ ಹೊಸಂಗಡಿಯಲ್ಲಿ ಹಮ್ಮಿಕೊಂಡಿದ್ದ ವಿಭಿನ್ನ ಪ್ರತಿಭಟನೆಗೆ ಚಾಲನೆ ನೀಡಿದ ಅವರು ಮಾತನಾಡಿದರು. ಗ್ಯಾಸ್ ಅಭಾವದಿಂದ ಹೋಟೆಲ್ಗಳು ಮುಚ್ಚಿ ಸಾರ್ವಜನಿಕರು ಪರದಾಡುತ್ತಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಎಂದು ಅವರು ಕಿಡಿಕಾರಿದರು. ಪ್ರತಿಭಟನಾ ಸ್ಥಳದಲ್ಲಿ ಒಲೆ ಉರಿಸಿ ಚಹಾ ತಯಾರಿಸುವ ಮೂಲಕ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸಿಪಿಐ ನೇತಾರ ರಾಮಚಂದ್ರ ಬಡಾಚೆ ಅಧ್ಯಕ್ಷತೆ ವಹಿಸಿದ್ರು. ಈ ಹೋರಾಟದಲ್ಲಿ ಕರುಣಾಕರ್ ಶೆಟ್ಟಿ, ಶರತ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿ ತಕ್ಷಣವೇ ಅನಿಲ ಪೂರೈಕೆ ಸರಿಪಡಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ರು. ಪ್ರತಿಯೊಂದು ಗ್ಯಾಸ್ ಏಜೆನ್ಸಿ ನಲ್ಪ ಗ್ಯಾಸ್ ಸಿಲಿಂಡರ್ಗೋಸ್ಕರ ಕ್ಯೂ ಅಂಚಿನ ಒಂದು ಪರಿಸ್ಥಿತಿ ಆದೊಂದು ಇಲ್ಲಿ ನಮ್ಮ ದೇಶ ವ್ಯಾಪಕವಾದ ತೋಜೊಂದು ನಾವು ಅಂಚನೆ ನಮ್ಮ ಈ ಗ್ಯಾಸ್ ಸಮಸ್ಯೆ ಪಂಡ ಕೇರಳದ ಬಂಡ ಅತಿ ಗಂಭೀರವಾದ ನಂಚಿನ ಒಂದು ಪರಿಸ್ಥಿತಿಗೆ ಅದನ್ನು ಹೋಗ್ನು ಇತ್ತೆ ಹೊಸತಾದ ಕಟ್ಟಿನ ಇಲ್ಲಲು ಸಮೇತ ಗ್ಯಾಸ್ ನಮ್ಮ ದಿಕ್ಕೆಲ ದೀಪನಂಚಿನ ಒಂದು ಸಂವಿಧಾನ ಇಜ್ಜಂದ ಒಂದು ಇಲ್ಲ ಅದೊಂದು ಇತ್ತೆ ಮಾತಾ ಇಲ್ಲಲು ಒಪ್ಪುನವು ಈ ಸಂದರ್ಭದ ನಮ್ಮ ಗ್ಯಾಸ್ ಕ್ಷಾಮ ಓಡ ಮೊತ್ತ ಜನತೆಯನ್ನು ತೊಂದರೆಗೊಳಪಡಿಸಿನವು ನಮಗೆ ನನ್ನ ತೆರೆಯವರಪ್ಪನ ವಿಷಯ ಆದೊಂದು